ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಸಕಲೇಶ್ವರ ಭಾಗದ ಬೇಲೂರು ತಾಲೂಕು ಕಿತ್ತಾವರ ಎಕ್ಸ್ಟೆಂಟ್ನ ಕೆರೆಗೋಡು ಅನ್ನೋ ಗ್ರಾಮದಲ್ಲಿ ನಿನ್ನೆ ಕಾರ್ಯಾಚರಣೆ ನಡೆದಿತ್ತು. ಇದಕ್ಕೆ ಮುಂಚೆನೂ ಕೂಡ ಕಾರ್ಯಾಚರಣೆಗೆಲ್ಲ ಸಿದ್ಧತೆ ಆಗಿತ್ತು ಮೊನ್ನೆಯಿಂದನೂ ಕೂಡ. ಆದರೆ ಸ್ವಲ್ಪ ಅಂತರದಲ್ಲಿ ಒಂಟಿ ಕೋರೆ ಆನೆ ಗ್ರೇಟ್ಫುಲ್ಲಾಗಿ ಎಸ್ಕೇಪ್ ಆಗ್ತಾನೆ ಅಲ್ಲಿಂದ. ಕೈಕಾಲೆಲ್ಲ ಕಟ್ಟಾಕಿದ್ರು ಕೂಡ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಡಾಟ್ ಕೂಡ ಮಾಡಿದ್ರು ಕೂಡ ಎಸ್ಕೇಪ್ ಆಗಿಬಿಡ್ತಾನೆ ಅಲ್ಲಿಂದ. ಹಗ್ಗ ಕಟ್ಟಿರ್ತಾರೆ, ಹಗ್ಗನ ಬಿಚ್ಕೊಂಡು ಅಲ್ಲಿಂದ ಗ್ರೇಟ್ಫುಲ್ಲಾಗಿ ಅವನು ಒಂಟಿಕೋರೆ ಆನೆ ತುಂಬ ಗ್ರೇಟ್ಫುಲ್ಲಾಗಿ ಎಸ್ಕೇಪ್ ಆಗಿಬಿಡ್ತಾನೆ ಅಲ್ಲಿಂದ. ಸೊ ಸಖತ್ತಾಗಿ ಚೆಲ್ಲೆ ಹಿಂಡು ತಿನ್ನಿಸಿದ್ದಾನೆ ಅನಿಸುತ್ತೆ ಅವನೆಲ್ಲರಿಗೂ ಕೂಡ. ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಕೂಡ. ಶ್ರಮ ಹಾಕಿದರೆ ತುಂಬ ಎಫರ್ಟ್ ಹಾಕಿದ್ರು ಈ ಕಾರ್ಯಾಚರಣೆಯಲ್ಲಿ. ಇದು ಫಸ್ಟ್ ಟೈಮ್ ಅಂತೆ ಈ ಥರ ಎಸ್ಕೇಪ್ ಆಗಿರೋದು. ಡಾಟ್ ಆದಮೇಲೂ ಕೂಡ ಈ ಥರ ಹಗ್ಗ ಎಲ್ಲ ಕಟ್ಟಾಕಿ ದಿಸ್ ಇಸ್ ಫಸ್ಟ್ ಟೈಮ್ ಅಂತೆ ಅದು ಹೋಗಿರೋದು. ಸಿಬ್ಬಂದಿಗಳು ತುಂಬಾ ಕಷ್ಟಪಟ್ಟಿರ್ತಾರೆ. ETF ಆಗ್ಬೋದು, RF ಆಗ್ಬೋದು, ACF ಆಗ್ಬೋದು, ಎಲ್ಲರೂ ಕೂಡ ಎಲ್ಲ ಸಿಬ್ಬಂದಿ ಮಾವುತರು, ಕಾವಾಡಿಗಳು ಎಲ್ಲರೂ ಕೂಡ ತುಂಬಾ ಕಷ್ಟಪಟ್ಟಿರ್ತಾರೆ. ಆನೆನ ಹಿಡಿಯೋಕ್ಕೆ ಹೋದಾಗ ಮಿಸ್ ಆಗಿಬಿಡ್ತಾನೆ, ಅವನು ಎಸ್ಕೇಪ್ ಆಗ್ತಾನೆ ಅಲ್ಲಿಂದ. ಹಾಗೆ ನನಗೆ ಒಂದಷ್ಟು ಮಾಹಿತಿ ಬಂದಷ್ಟು ನಿನ್ನೆ ವಿಕ್ರಮ್ ಗೌಡ್ರು ಕೂಡ ಆ ಕಾರ್ಯಾಚರಣೆಯಲ್ಲಿ ಇರ್ತಾರೆ. ಅವರು ಕೂಡ ಅಲ್ಲಿ ಇದ್ದಾಗ ಅಲ್ಲಿ ಈ ಒಂಟಿಕೋರೆ ಆನೆ ಇದೆಲ್ಲ ಹಗ್ಗ ಎಲ್ಲ ಬಿಚ್ಕೊಂಡಾದ್ಮೇಲೆ ನಿಧಾನಕ್ಕೆ ಸ್ಲೋ ಆಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಸ್ಲೋ ಆಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲೇ ವಿಕ್ರಮ್ ಗೌಡ್ರು ಆ ಜಾಗದಲ್ಲಿ ಇರ್ತಾರೆ. ಆ ಜಾಗದಿಂದ ಸ್ವಲ್ಪ ಟೈಮ್ ನಂತರ ಅವ್ರಿಗೆ ಏನು ಅನಿಸ್ತಾ ಏನೋ ಗೊತ್ತಿಲ್ಲ, ಅಲ್ಲಿಂದ ಜಾಗ ಚೇಂಜ್ ಮಾಡಿದ್ದಾರೆ ಅವರು. ಇಲ್ಲ ಅಂದರೆ ಸ್ವಲ್ಪ ಅಂತರದಲ್ಲಿ ತುಂಬಾ ಎಫೆಕ್ಟ್ ಆಗ್ತಿತ್ತು. ಅಲ್ಲಿಂದ ಪಾರಾಗಿ ಬಂದಿದ್ದಾರೆ. ದೇವರಿದ್ದಾನೆ ಅಂತ ಅಂದ್ಕೊಳ್ತೀನಿ ನಾನು. ಬಟ್ ನನಗೆ ಫುಲ್ಲು ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರನ್ನ. ಸೊ ಸ್ವಲ್ಪ ಅಂತರದಲ್ಲಿ ಅವರು ಕೂಡ ಎಸ್ಕೇಪ್ ಆಗಿರ್ತಾನೆ. ದೇವ್ರು ಇದ್ದಾನೆ ಅಂತ ನೋಡಿ, ಅವ್ರು ದೇವ ಭಕ್ತರು ಇದ್ದಾರೆ ಅವರು. ದೇವ್ರು ಎಲ್ಲೋ ಒಂದು ಕಡೆ ಕಾಪಾಡ್ತಾರೆ ಅನ್ನಂಗೆ ನೋಡಿ, ಎಲ್ಲೋ ಒಂದು ಕಡೆ ಕಾಪಾಡ್ತಾರೆ. ಯಾರ್ದೋ ಒಂದು ಆಶೀರ್ವಾದ ಇರುತ್ತೆ ಅವ್ರ ಮೇಲೆ, ಹಾಗಾಗಿ ಅವ್ರನ್ನ ದೇವ್ರು ಕಾಪಾಡಿದ್ದಾನೆ ಅಂತ ಅಂದ್ಕೊಳ್ತೀನಿ. ಒಳ್ಳೆಯದಾಗಲಿ ವಿಕ್ರಮ್ ಗೌಡ್ರು ಸರು ಕೂಡ ಅಂತ. ಹಾಗೆ ಈ ಕಾರ್ಯಾಚರಣೆ ಎಲ್ಲ ಆನೆಗಳು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದವು. ಸುಗ್ರೀವ ಆಗ್ಬೋದು, ಹರ್ಷ ಆಗ್ಬೋದು, ಧನಂಜಯ ಆಗ್ಬೋದು, ಅಯ್ಯಪ್ಪ, ಪ್ರಶಾಂತ, ಶ್ರೀರಾಮ ಎಲ್ಲರೂ ಕೂಡ ಇರ್ತಾರೆ. 6 ಆನೆಗಳು ಭಾಗವಹಿಸಿರ್ತವೆ. ಇವತ್ತಿನ ಮಾಹಿತಿ ಬಂದಂಥ ನನಗೆ ಇವತ್ತು ಕೂಡ ಕಾರ್ಯಾಚರಣೆ ಆಗಿಲ್ಲಂತೆ. ಯಾಕಂದರೆ ಸುಗ್ರೀವ ಅವರಿಗೆ ಆನೆ ಕಾವಾಡಿಗೆ ಗಂಭೀರವಾದ ಗಾಯ ಆಗಿದೆ. ಸೊ ಹಾಗಾಗಿ ಇವತ್ತು ಕಾರ್ಯಾಚರಣೆ ಆಗಿಲ್ಲ. ಇವತ್ತು ನಾಳೆ ಮತ್ತೆ ಮುಂದುವರಿಸ್ತಾರೆ ಕಾರ್ಯಾಚರಣೆ ಆಗುವಂಥ. ಜನರಲ್ಲಿ ನಾನು ಕೇಳ್ಕೊಳ್ತೀನಿ, ಹುಷಾರಾಗಿರಿ, ಆದಷ್ಟು ಮನೆಯಿಂದ ಜಾಸ್ತಿ ಆಚೆ ಓಡಾಡೋಕೆ ಹೋಗಿ. ಬಿ ಸೇಫ್, ಬಿ ಕೇರ್ಫುಲ್. ಜೀವ ಇದ್ದರೆ ಜೀವನ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶ್ರಮಕ್ಕೆ ಒಳ್ಳೆ ಫಲ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ.